ನಮಸ್ಕಾರ. ಅಕ್ಕಿ ತೊಳೆದು ಒಣಗಿಸಿ ಅದನ್ನು ಹಿಟ್ಟು ಮಾಡಿಸಿ ಮಾಡಬೇಕಾದಂಥ ಅಕ್ಕಿ ಪೇಣಿನ ಇದು ಯಾವುದನ್ನು ಮಾಡದೆ ಅಂಗಡಿಯಿಂದ ತಂದಂಥ ಅಕ್ಕಿ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಸಿಗೆ ಬಿಸಿಲಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನಬಹುದು. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಅರಳಿ ಬರ್ತಾ ಇದೆ ಅಂತ. ಮತ್ತು ಇದನ್ನು ಸುಲಭವಾಗಿ ಮಾಡಿಬಿಡಬಹುದು. ಒಂದು ಚೂರು ಒಡೆಯಲ್ಲ, ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಒಣಗಿದ ಮೇಲೆ ಇಷ್ಟು ಚಿಕ್ಕದಾಗಿದ್ದ ಅಕ್ಕಿ ಪೇಣಿ ಎಣ್ಣೆಲಿ ಕರೆದಾಗ ಎಷ್ಟು ಅಗಲ ಅರಳಿದೆ ಅಂತ. ಮುಟ್ಟಿದ್ರೆ ಎಲ್ಲಿ ಮುರಿಯುತ್ತೋ ಅನ್ನೋ ಅಷ್ಟು ಹಗುರವಾಗಿ ಗರಿಗರಿಯಾಗಿದೆ. ನಾನಿಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಅಂಗಡಿಯಿಂದ ತಂದಂಥ ಅಕ್ಕಿ ಹಿಟ್ಟು. ನಾನು ಈ ಹಿಟ್ಟಿನಿಂದನೇ ಪೇಣಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಸಮಯ ಇದ್ದರೆ ಅಕ್ಕಿ ತೊಳೆದು ಒಣಗಿಸಿ ಅದನ್ನು ಬೀಸಿಸಿ ಆ ಹಿಟ್ಟಿನಿಂದ ಅಕ್ಕಿ ಪೇಣಿ ಮಾಡಬಹುದು. ಅದೆಲ್ಲ ಮಾಡೋಕ್ಕೆ ಪುರ್ಸೊತ್ತಿಲ್ಲ ಅಂದರೆ ಅಂಗಡಿಯಿಂದ ತಂದ ಹಿಟ್ಟಿನಿಂದ ಸುಲಭವಾಗಿ ಮಾಡಿಬಿಡಬಹುದು. ನಾನಿಲ್ಲಿ ಒಂದು ಬಟ್ಲು ಅಥವಾ ಒಂದು ಅಳತೆ ಅಕ್ಕಿ ಹಿಟ್ಟಿಗೆ 2 ಬಟ್ಲಷ್ಟು ಅಥವಾ 2 ಅಳತೆ ನೀರು ತೊಗೊಂಡಿದ್ದೀನಿ. ಅಂದರೆ ಒಂದು ಅಕ್ಕಿ ಹಿಟ್ಟಿಗೆ 2ರಷ್ಟು ನೀರು ಬೇಕಾಗತ್ತೆ. ಮೊದಲು ಒಂದು ದಪ್ಪ ತಳದ ಪಾತ್ರೆಗೆ ನೀರು ಹಾಕ್ತಾಯಿದ್ದೀನಿ. ನೀರು ಕುದಿ ಬರೋಕ್ಕೆ ಶುರು ಆಗಲಿ. ರುಚಿಗೆ ಉಪ್ಪು ಹಾಕ್ತೀನಿ. ಈಗ ಉಪ್ಪು ಕರಗ್ತಾ ಇದೆ. ಒಂದು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿ ನೀರಿಗೆ ಇಂಗು ಹಾಕಿದ್ರಿಂದ ಗಂಟು ಕಟ್ಟದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ಮತ್ತು ಮುದ್ದೆ ಕೋಲಿನಿಂದ ಚೆನ್ನಾಗಿ ಹಿಟ್ಟನ್ನು ತೊಳೆಸ್ಬೇಕು. ಇದು ಗಂಟಾಗುತ್ತೆ ಅಂತ ಏನೂ ಯೋಚನೆ ಇಲ್ಲ. ಸ್ವಲ್ಪನೂ ಗಂಟಾಗಲ್ಲ, ಸುಲಭವಾಗಿ ತೊಳೆಸ್ಬಿಡಬಹುದು. ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆರಿಸಿ ತಟ್ಟೆ ಮುಚ್ಚಿಟ್ಬಿಡಬೇಕು. ಸ್ವಲ್ಪ ಬೇಯಲಿ ಅದು. ತುಂಬ ಜಾಸ್ತಿ ಹೊತ್ತೇನು ಇಟ್ಬಿಡೋದು ಬೇಡ. ಒಂದು 2 ನಿಮಿಷ ಇಟ್ಟರೆ ಸಾಕಾಗತ್ತೆ. ಇನ್ನು ಬಿಸಿ ಇರುವಾಗಲೇ ಹಿಟ್ಟನ್ನು ಒಂದು ತಟ್ಟೆಗೆ ತೆಗೆದುಬಿಡಬೇಕು. ಇದು ತುಂಬ ಬಿಸಿ ಇರೋದ್ರಿಂದ ನೀರಲ್ಲಿ ಕೈ ಒದ್ದೆ ಮಾಡಿಕೊಂಡು ಸ್ವಲ್ಪ ನಾದ್ಕೊಳ್ಬೇಕು. ಇದನ್ನು ಈ ರೀತಿ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಒಂದು ಪಾತ್ರೆಯಲ್ಲಿ ಹಿಟ್ಟನ್ನು ಮುಚ್ಚಿಟ್ಕೊಂಡು ಸಂಡಿಗೆ ಹಿಂಡ್ತಾ ಹೋಗಬೇಕು. ಇಲ್ಲಾಂದರೆ ಹಿಟ್ಟು ಒಣಗ್ದಂಗೆ ಆಗಿಬಿಡುತ್ತೆ. ಚಕ್ಲಿ ಒರಳಲ್ಲಿ ನೋಡಿ ಈ ರೀತಿ ಸಣ್ಣ ತೂತಿಂದು ಮತ್ತು ಒಂದು ಸ್ವಲ್ಪ ದೊಡ್ಡ ತೂತಿಂದು 2 ಬಿಲ್ಲೆ ಇರುತ್ತೆ. ಇದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಪೇಣಿ ಮಾಡಬಹುದು. ನಾನು ಸಣ್ಣ ತೂತಿನ ಬಿಲ್ಲೆಯಿಂದ ಪೇಣಿ ಮಾಡ್ತಾಯಿದ್ದೀನಿ. ಈ ಹಿಟ್ಟನ್ನು ಚಕ್ಲಿ ಒರಳಿಗೆ ಹಾಕಿಬಿಟ್ಟು ಹಿಂಡ್ಕೊಳ್ಬೇಕು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದನ್ನು ಒತ್ತೆ ಮಾಡಿ ಒಂದು ದೊಡ್ಡ ತಟ್ಟೆ ಮೇಲೆ ಹಾಕಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ರೆ ಚಾಪೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಸಿ ಅದರ ಮೇಲೆ ಪೇಣಿ ಹಿಂಡಬಹುದು. ಬಟ್ಟೆ ಮೇಲೆ ಹಿಂಡಿದ್ರೆ ತೆಗೆಯೋದು ಸುಲಭ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಪೇಣಿ ಹಾಕೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಈ ರೀತಿ ಸಾಲಾಗಿ ಪೇಣಿಗಳನ್ನು ಹಿಂಡಬಹುದು. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ನೋಡಿ ಅಷ್ಟು ದೊಡ್ಡದಾಗಿ ಹಿಂಡಬಹುದು. ಮತ್ತು ಇದು ಒಣಗಿದ ಮೇಲೆ ಹಸಿ ಇದ್ದಾಗಿಂತ ಸ್ವಲ್ಪ ಸೈಜು ಚಿಕ್ಕದಾಗತ್ತೆ. ಆದಷ್ಟು ಬಿಸಿಲು ಏರಕ್ಕೆ ಮುಂಚೆನೇ ಹಾಕೋಕ್ಕೆ ಶುರು ಮಾಡಿಕೊಂಡು ಮುಗಿಸ್ಕೊಂಡ್ಬಿಡ್ಬೇಕು. ಆಗ ಒಂದು ಇಡೀ ದಿನದ ಬಿಸಿಲಲ್ಲಿ ಇದು ಚೆನ್ನಾಗಿ ಒಣಗಿಬಿಡುತ್ತೆ. ನೋಡಿ, ಇದು ಒಂದು ದಿನ ಪೂರ್ತಿ ಒಣಗಿರೋಂಥ ಅಕ್ಕಿ ಪೇಣಿ. ಈಗ ಇದನ್ನು ತೆಕ್ಕೊಳ್ಬೇಕು. ಹಾಗೆ ನೇರವಾಗಿ ಬಟ್ಟೆಯಿಂದ ತೆಗೆದ್ರೆ ಅದು ಮುರ್ಕೊಂಡು ಬಿಡುತ್ತೆ. ಅದಕ್ಕೆ ಈ ಸಂಡಿಗೆ ಹಿಂದೆ ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಬೇಕು. ಆಮೇಲೆ ತೆಕ್ಕೊಳ್ಬೇಕು. ಆಗ ಒಂದು ಚೂರು ಮುರಿಯಲ್ಲ, ಸುಲಭವಾಗಿ ಬಂದ್ಬಿಡುತ್ತೆ. ಮತ್ತು ತೆಗೆದಾಗ ನಿಮಗೆ ಕಾಣಿಸ್ತಿರಬಹುದು ಹಿಂಭಾಗ ಇನ್ನೂ ಸ್ವಲ್ಪ ಹಸಿ ಹಸಿ ಇದೆ. ಎಲ್ಲ ತೆಗೆದುಬಿಟ್ಟು ನಾನು ಉಲ್ಟಾ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಟಿದ್ದೀನಿ. ಅಂದರೆ ಆ ಹಸಿ ಭಾಗ ಮೇಲೆ ಬರೋ ಥರ. ಇದನ್ನು ಇನ್ನೂ ಒಂದು ದಿನ ಪೂರ್ತಿ ಒಣಗಿಸ್ಕೊಳ್ಬೇಕು. ನೋಡಿ, ಈಗ ಈ ಸಂಡಿಗೆ 2 ದಿನ ಪೂರ್ತಿ ಒಣಗಿದೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಪೂರ್ತಿ ಒಣಗಿದೆಯೋ ಇಲ್ವೋ ಅಂತ. ಈಗ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ಬಹುದು. ಮತ್ತು ಹದವಾಗಿ ಬಿಸಿಯಾದ ಎಣ್ಣೆಗೆ ಹಾಕಿ ಕರೆದ್ರೆ ಪೇಣಿ ಚೆನ್ನಾಗಿ ಅರಳತ್ತೆ. ನಿಮಗೆ ಈ ಪೇಣಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು.
ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.